ಅನೌನ್ಸ್ ಆಗಿದೆ. ಕಾಂಗ್ರೆಸ್ನ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ 7 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆಯಾಗಿದೆ. ಎಸ್ಸಿ ಕ್ಷೇತ್ರ ವಿಜಯಪುರ, ಹಾಸನ, ಶಿವಮೊಗ್ಗ, ತುಮಕೂರು, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಹಾವೇರಿ ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಘೋಷಣೆಯಾಗಿದೆ. ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ 7 ಕ್ಷೇತ್ರಗಳಿಗೆ ಹೆಸರು ಅನೌನ್ಸ್ ಆಗಿದೆ. ವಿಜಯಪುರಕ್ಕೆ ಮಾಜಿ ಶಾಸಕ ರಾಜು ಅಲಗೂರು, ಶಿವಮೊಗ್ಗಗೆ ಗೀತಾ ಶಿವರಾಜ್ ಕುಮಾರ್, ತುಮಕೂರು ಮುದ್ದಹನುಮೇಗೌಡ, ಹಾವೇರಿಗೆ ಆನಂದ ಸ್ವಾಮಿ ಗಡ್ಡದೇವರಮಠ, ಮಂಡ್ಯಕ್ಕೆ ಸ್ಟಾರ್ ಚಂದ್ರು, ಬೆಂಗಳೂರು ಗ್ರಾಮಾಂತರಕ್ಕೆ ಡಿಕೆ ಸುರೇಶ್. ಕರ್ನಾಟಕದ 7 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗಿದೆ. ವಿಜಯಪುರ ಎಸ್ಸಿ ಕ್ಷೇತ್ರ ಪ್ರೆಸೆಂಟ್ ಎಂಪಿ ರಮೇಶ್ ಜಿಗಜಿಣಗಿ, ಈ ಬಾರಿಯೂ ಅವರಿಗೆ ಟಿಕೆಟ್ ನೀಡಬೇಕು ಅನ್ನೋ ಒತ್ತಾಯ ಇದೆ. ಕಳೆದ ಬಾರಿ ಕಾಂಗ್ರೆಸ್ ಅಖಾಡದಲ್ಲಿ ಇರಲಿಲ್ಲ. ಜೆಡಿಎಸ್ನಿಂದ ಸುನೀತಾ ಚೌಹಾಣ್ ಸ್ಪರ್ಧಿಸಿ ಸೋತಿದ್ರು. ಈ ಬಾರಿ ಕಾಂಗ್ರೆಸ್ನಿಂದ ರಾಜು ಆಲಗೂರು ಅವರನ್ನ ಅಖಾಡಕ್ಕೆ ಇಳಿಸಿದ್ದಾರೆ. ಮಂಡ್ಯ ಸ್ಟಾರ್ ಚಂದ್ರು, ಜೆಡಿಎಸ್ ಮತ್ತು ಸುಮಲತಾ ಮಧ್ಯೆ ಇನ್ನೂ ಫೈಟ್ ಮುಂದುವರೆದಿದೆ. ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಹೆಸರು ಅನೌನ್ಸ್ ಆಗಿದೆ. ಗೀತಾ ಶಿವರಾಜ್ ಕುಮಾರ್ 2ನೇ ಬಾರಿಗೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಎರಡು 2014ರಲ್ಲಿ ಬಿಎಸ್ವೈ ವಿರುದ್ಧ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧಿಸಿ ಜೆಡಿಎಸ್ನಿಂದ ಸೋತಿದ್ರು. ಹಾವೇರಿಯಲ್ಲಿ ಆನಂದ ಸ್ವಾಮಿ ಗಡ್ಡದೇವರಮಠಗೆ ಟಿಕೆಟ್ ನೀಡಿದ್ದಾರೆ. ತುಮಕೂರು ಮುದ್ದಹನುಮೇಗೌಡ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗಿದ್ದಾರೆ, ಟಿಕೆಟ್ ಪಡೆದುಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ನಿರೀಕ್ಷಿತ ಡಿಕೆ ಸುರೇಶ್ ಅವರಿಗೆ ಟಿಕೆಟ್ ನೀಡಲಾಗಿದೆ. ಹಾಸನದಲ್ಲಿ ಶ್ರೇಯಸ್ ಪಟೇಲ್ಗೆ ಟಿಕೆಟ್ ನೀಡಿದ್ದಾರೆ. ಕಾಂಗ್ರೆಸ್ನ ಮೊದಲ ಪಟ್ಟಿ ರಿಲೀಸ್ ಆಗಿದ್ದು 7 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಅಧಿಕೃತ ಘೋಷಣೆ ಮಾಡಿದೆ ಕಾಂಗ್ರೆಸ್. ಎಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, 7 ಕ್ಷೇತ್ರಗಳ ಟಿಕೆಟ್ ಅನೌನ್ಸ್ ಆಗಿದೆ. ಬೆಳಗ್ಗೆಯಿಂದಲೂ ಕೂಡ 6 ಕ್ಷೇತ್ರಗಳು ಆಲ್ಮೋಸ್ಟ್ ಫೈನಲ್ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಹಿತಿ ನೀಡ್ತಾನೆ ಬರ್ತಾ ಇತ್ತು. ಅದರ ಜೊತೆಗೆ ಈಗ ಹಾವೇರಿ ಒಂದು ಆಡ್ ಆಗಿದೆ. ಸೊ ಈ ಸೆಲೆಕ್ಷನ್ಸ್ ಬಗ್ಗೆ, ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಭಾವನಾ, ಇಡೀ ದೇಶದಲ್ಲಿ BJP ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು. ಆದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆ ರೀತಿಯಲ್ಲೇ ತನ್ನ ಮೊದಲ ಪಟ್ಟಿಯನ್ನು ಇವತ್ತು ಬಿಡುಗಡೆ ಮಾಡಿದೆ. ಬಹುತೇಕ ನಿರೀಕ್ಷಿತ ಹೆಸರುಗಳಿವೆ. ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಿಂದ ನಿಲ್ಲೋದು ಪಕ್ಕ ಆಗಿದೆ. ಅವರು ನಾರ್ತ್ಗೆ ಬರ್ತಾರೆ ಅಂತಕ್ಕಂಥ ಸುದ್ದಿಗಳಿದ್ವು. ನಮಗೂ ಆ ಗಟ್ ಫೀಲಿಂಗ್ ಇತ್ತು. ಬಟ್ ಡಾಕ್ಟರ್ ಮಂಜುನಾಥ್ ಬರಲಿ, ಯಾರೇ ಬರಲಿ, ನಾನು ಅಲ್ಲೇ ಅಭ್ಯರ್ಥಿ ಆಗ್ತೀನಿ ಅನ್ನೋದನ್ನು ಡಿಕೆ ಸುರೇಶ್ ಸಿಂಗಲ್ ನೇಮ್ ಕಳಿಸಲಾಗಿತ್ತು. ಆ ಹೆಸರು ಫೈನಲ್ ಆಗಿದೆ. ಎಸ್ ಪ್ರಶಾಂತ್, ಈಗ ರಾಜು ಅಲಗೂರು ಅವರು ಫೋನ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಓವರ್ ಟು ಯು ಪ್ರಶಾಂತ್. ಅಲಗೂರು ಫೋನಿನಲ್ಲಿದ್ದಾರೆ. ರಾಜು ಅಲಗೂರು ಅವರೇ ಸರ್, ನಮಸ್ತೆ ಸರ್. ಕಾಂಗ್ರೆಸ್ ಟಿಕೆಟ್ ವಿಜಯಪುರದ ಅಭ್ಯರ್ಥಿಯಾಗಿದ್ದಕ್ಕೆ ಮೊದಲ ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮುಂಬೈ ಕರ್ನಾಟಕ ಒಂದು ರೀತಿಯಲ್ಲಿ BJPಯ ಭದ್ರಕೋಟೆ ಆಸ್ ಫಾರ್ ಎಸ್ ಲೋಕಸಭಾ ಚುನಾವಣೆ ಅಂತ ಹೇಳಲಾಗುತ್ತೆ. ವಾಟ್ ಈಸ್ ಯುವರ್ ಸ್ಟ್ರಾಟಜಿ ಇನ್ ವಿಜಯಪುರ್? ಏನ್ ರಣತಂತ್ರ? ಏನ್ ರನ್ ಅಂತಂದ್ರೆ ಇಲ್ಲ ಸರ್, ಈ ಸಲ ನಮ್ಮ ಗ್ಯಾರಂಟಿ ಕೈ ಹಿಡಿತಾ ಇದೆ. ಆಮೇಲೆ SC ರೈಟ್ ಕಮಿಟಿಗೆ ಇಲ್ಲಿವರೆಗೆ ಇಲ್ಲಿ ಟಿಕೆಟ್ ಕೊಟ್ಟಿರ್ಲಿಲ್ಲ. ಏನ್ ಸರ್, ಈ ಜನಸಂಖ್ಯೆ ಸುಮಾರು 3 ಲಕ್ಷ ಈ ಜಿಲ್ಲೆಯಲ್ಲಿ ಇದೀವಿ. ಆಮೇಲೆ ಎಲ್ಲ ನಮ್ಮ ಚುನಾಯಿತ ಮಂತ್ರಿಗಳು, ಶಾಸಕರು ಎಲ್ಲರೂ ಕೂಡ ನಮ್ಮ ಬೆನಿಗಿದ್ದಾರೆ ಸರ್. ಈ ಸಲ ನಿಶ್ಚಿತವಾಗಿ ಕೂಡ ಇಲ್ಲಿ ಒಂದು ಐತಿಹಾಸಿಕ ಬದಲಾವಣೆ ಆಗ್ತದೆ ಸರ್. ರಮೇಶ್ ಜಿಗಜಿಣಗಿ ಅಲ್ಲಿ ಸತತವಾಗಿ ಚುನಾವಣೆಗಳನ್ನ ಗೆಲ್ತಾ ಇದ್ದಾರೆ. ಹೌದು ಸರ್ ಗೆಲ್ಬಹುದು ಸರ್. ಈ ಸಲ ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಗೆಲ್ತಾ ಇದೆ ಸರ್. ರಾಜು ವಾತಾವರಣ ಆ ಜಿಲ್ಲೆಯಲ್ಲಿ ವಾತಾವರಣ ಇದೆ ಸರ್.
ರಾಜು ಅಲ್ಗೂರವರೇ, ಬಿ ಜೆ ಪಿ ಮೋದಿಯವರ ಹೆಸರಿಟ್ಕೊಂಡು ಓಟ್ ಕೇಳುತ್ತೆ. ನೀವೇನಂತ ಮತದಾರರ ಬಳಿ ಹೋಗಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ರಿ? ನಾವು ಮಾಡಿದ ನಮ್ಮ ಪಕ್ಷದ ಕಾರ್ಯಕ್ರಮಗಳ ಆಧಾರದ ಮೇಲೆ ಸರ್, ವಿಶೇಷವಾಗಿ ಗ್ಯಾರಂಟಿ ಯೋಜನೆ, ಸಿದ್ದರಾಮಯ್ಯ ಸಾಹೇಬರು 2013ರಿಂದ 2018ರವರೆಗೆ ಮಾಡಿದಂತ ಅನೇಕ ಯೋಜನೆಗಳು ಸರ್, ಜನಪರವಾಗಿರ್ತಕ್ಕಂಥ ಯೋಜನೆಗಳು. ನಮ್ಮ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಇಲ್ಲಿ ಐತಿಹಾಸಿಕವಂತ ನೀರಿನ ಬಗ್ಗೆ ನೀರಾವರಿ ಕಾಮಗಾರಿಗಳನ್ನು ಮಾಡಿದ್ದಾರೆ ಸರ್. ಅವೆಲ್ಲ ನಮ್ಮ ಬೆನ್ನಿಗೆ ನಿಲ್ತವೆ ಸರ್. ರಾಜು ಅಲ್ಗೂರವರೇ, ವಿಜಯಪುರದಲ್ಲಿ ಅಂದರೆ ಬಿ ಜೆ ಪಿಯಲ್ಲಿರುವಂತೆ ಕಾಂಗ್ರೆಸ್ನಲ್ಲೂ ಒಳ ಜಗಳ ಇದೆ. ಎಂ ಬಿ ಪಾಟೀಲ್ ಒಂದು ಬಣ ಇದೆ, ಶಿವಾನಂದ್ ಪಾಟೀಲ್ ಬಣ ಇದೆ, ಯಶವಂತ ಗೌಡ್ರು ಪಾಟೀಲ್ರದೇ ಇನ್ನೊಂದು ಬಣ ಇರುತ್ತೆ. ಆ ಬಣಗಳನ್ನು ಹೆಂಗೆ ಒಟ್ಟುಗೂಡಿಸ್ತೀರಿ? ಈಗ ಸರ್ ಇವರೆಲ್ಲ ನನ್ನ ವಿಷಯದಾಗ ಒಟ್ಟುಗೂಡ್ತಾರೆ ಸರ್. ಇವರೆಲ್ಲರ ಸರಿ ರಕ್ಷೆ ನನ್ನ ಮೇಲಿದೆ ಸರ್. ಅಭಿನಂದನೆಗಳು ರಾಜು ಅಲ್ಗೂರ್ ಅವರೇ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಲೈವ್ ಪ್ರಶಾಂತ್, ವಿಜಯಪುರದ ವಿಷಯಕ್ಕೆ ಬರೋದಾದ್ರೆ ರಾಜು ಅಲ್ಗೂರ್ ಅವರ ಸೆಲೆಕ್ಷನ್ ನೋಡಿ, ಮೊದಲ ಬಾರಿ ದಲಿತ್ ರೈಟ್ಗೆ ಕೊಡಲಾಗಿದೆ. ಯೂಶುವಲಿ ಅಲ್ಲಿ ಏನಾಗುತ್ತೆ, ಬಿ ಜೆ ಪಿ ದಲಿತ್ ಲೆಫ್ಟ್ಗೆ ಕೊಡ್ತಾ ಇತ್ತು, ಕಾಂಗ್ರೆಸ್ ಲಂಬಾಣಿ ಸಮುದಾಯಕ್ಕೆ ಟಿಕೆಟನ್ನು ನೀಡ್ತಾ ಇತ್ತು. ಕಳೆದ ಬಾರಿ ದೇವಾನಂದ್ ಚೌಹಾಣ್ ಅವರ ಪತ್ನಿ ನಿಂತಿದ್ದರು, ಅಂದರೆ ಜೆ ಡಿ ಎಸ್ನಿಂದ ಬಂದು. ಮೊದಲ ಬಾರಿ ಅದೇ ರಾಜು ಅಲ್ಗೂರ್ ಅವರು ಹೇಳ್ತಾ ಇದ್ರು, ದಲಿತ ಬಲಗೈ ಸಮುದಾಯಕ್ಕೆ ಟಿಕೆಟನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಒಂದು ಕಡೆ ನೋಡಿ, ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡರಲ್ಲೂ ಒಳ ಜಗಳಗಳಿವೆ, ಅದು ಕಾಮನ್ ಫ್ಯಾಕ್ಟರ್. ಆದರೆ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಒಂದು ಟೇಕಾನನ್ನು ರಮೇಶ್ ಜಿಗಜಿಣಗಿ ಸತತವಾಗಿ, ಅಂದರೆ ಚಿಕ್ಕೋಡಿ ಮೀಸಲು ಕ್ಷೇತ್ರದಿಂದ ಗೆಲ್ತಾ ಇದ್ದರು, ನಂತರ ಹೋಗಿ ಅವರು ವಿಜಯಪುರ ಮೀಸಲಾದ ನಂತರ ಅಲ್ಲಿ ಹೋಗಿ ಸತತವಾಗಿ ಗೆಲ್ತಾ ಇದ್ದಾರೆ. ಅವರನ್ನು ಸೋಲಿಸೋದಷ್ಟು ಸುಲಭದ ಮಾತಲ್ಲ. ಆದರೆ ಒಂದು ಹೊಸ ಪ್ರಯೋಗವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಯಾಕಂದರೆ ಬಿ ಜೆ ಪಿಯ ಅಭ್ಯರ್ಥಿ ಯಾರು ಅಂತಕ್ಕಂಥದ್ದು ಇನ್ನೂ ಫೈನಲ್ ಆಗಿಲ್ಲ. ರಮೇಶ್ ಜಿಗಜಿಣಗಿ ಹೆಸರಿಗೆ ವಿರೋಧ ನಾವು ನೋಡ್ತಾನೇ ಇದ್ದೀವಿ. ಯಾರಲ್ಲಿ ಹೋಗಿ ಅಭ್ಯರ್ಥಿ ಆಗ್ತಾರೆ, ಕಾರಜೋಳರಾಗ್ತಾರಾ ಅಥವಾ ದಲಿತ್ ಲೆಫ್ಟನ್ನು ಬಿಟ್ಟು ಬಿ ಜೆ ಪಿ ಲಂಬಾಣಿಯ ಸಮುದಾಯದ ಅಭ್ಯರ್ಥಿ ಕೊಡುತ್ತಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇವೆ. ಅಂತಿಮವಾಗಿ ಬಿ ಜೆ ಪಿಯ ಪಟ್ಟಿ ಬಂದ ನಂತರ ಪ್ಲಸ್ ಏನು, ಮೈನಸ್ ಏನು, ರಾಜಕೀಯ ವಾತಾವರಣವೇನು, ಯಾರಿಗೆ ಸಹಾಯ ಮಾಡ್ತಾರೆ, ಒಳ ಜಗಳದ ಲಾಭ ನಷ್ಟ ಯಾರಿಗಾಗತ್ತೆ ಅಂತಕ್ಕಂಥದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗ್ಬೋದು ಅನಿಸುತ್ತೆ. ರೈಟ್ ಪ್ರಶಾಂತ್, ವಾಪಸ್ ಬರ್ತೀನಿ. ಒಂದು ಚಿಕ್ಕ ಬ್ರೇಕ್ನ ನಂತರ 7 ಕ್ಷೇತ್ರಗಳ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಕರ್ನಾಟಕದ 7 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಮೊದಲ ಹಂತದ ಟಿಕೆಟ್ ಅನೌನ್ಸ್ಮೆಂಟ್ನಲ್ಲಿ ಹೆಸರುಗಳ ಘೋಷಣೆಯಾಗಿದೆ. ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ ನಲ್ಲಿದ್ದಾರೆ. ಪ್ರಶಾಂತ್, ಹಾವೇರಿ ವಿಷಯಕ್ಕೆ ಬರೋದಾದ್ರೆ, ಹಾವೇರಿ ವಿಷಯದಲ್ಲಿ ಕಾಂಗ್ರೆಸ್ನ ಸೆಲೆಕ್ಷನ್ ಬಗ್ಗೆ ಏನು ಹೇಳ್ತೀರಿ? ಭವನ, ಹಾವೇರಿಯಲ್ಲಿ ಪ್ರತಿ ಬಾರಿ ಕಾಂಗ್ರೆಸ್ ಅಂದರೆ ನೋಡಿ, 2014ರಲ್ಲಿ ಸಲೀಂ ಅಹ್ಮದ್ರಿಗೆ ಕೊಟ್ಟಿತ್ತು. ಹಿಂದೆ ಧಾರವಾಡ ಉತ್ತರ ದಕ್ಷಿಣ ಅಂತಿದ್ದಾಗ ಅದೊಂದು ಮುಸ್ಲಿಂ ಅಭ್ಯರ್ಥಿಗೆ ಕೊಡುವಂಥ ಕ್ಷೇತ್ರವಾಗಿತ್ತು. ಆದರೆ ಕಳೆದ ಬಾರಿಯೇ ಡಿ ಆರ್ ಪಾಟೀಲ್ ಅವರಿಗೆ ಟಿಕೆಟ್ ಕೊಡಲಾಗಿತ್ತು. ಆದರೆ ಶಿವಕುಮಾರ್ ಉದಾಸಿ ವಿರುದ್ಧ ಸೋತರು. 14ರಲ್ಲಿ ಸಲೀಂ ಅಹ್ಮದ್ ಸೋತರು. ಈ ಬಾರಿ ಒಂದು ಹೊಸ ಕ್ಯಾಂಡಿಡೇಟನ್ನು ಟ್ರೈ ಮಾಡಲಾಗ್ತಾ ಇದೆ. ಆನಂದ್ ಗಡದೇವರಮಠ್ ಹಿಂದೆ ಇವರ ತಂದೆ ಶಿರಹಟ್ಟಿಯಲ್ಲಿ ಶಾಸಕರಾಗಿದ್ದರು. ಡಿಲಿಮಿಟೇಷನ್ ನಂತರ ಆ ಕ್ಷೇತ್ರ ಮೀಸಲಾಯಿತು. ಸಾಕಷ್ಟು ಅಗ್ರೆಸಿವ್ ಆಗಿರ್ತಕ್ಕಂಥ ಒಬ್ಬ ಕಾಂಗ್ರೆಸ್ನ ಯುವ ನಾಯಕರಾಗಿದ್ದರು. ಎಲ್ಲೂ ಅವಕಾಶ ಸಿಕ್ಕಿರಲಿಲ್ಲ. ಹಿಂದೊಮ್ಮೆ ವಿಧಾನ ಪರಿಷತ್ಗೇನೋ ಪ್ರಯತ್ನ ಪಟ್ಟಿದ್ದರು ಅಂತ ನೆನಪು, ಸೋತಿದ್ರು. ಅಂದರೆ ಈ ಗ್ರಾಮ ಪಂಚಾಯತ್ ಆಧಾರದ ಮೇಲೆ ಏನು ಚುನಾವಣೆಗಳು ನಡೀತವೆ ಅದರಲ್ಲಿ. ಆದರೆ ಈ ಬಾರಿ ಅವರಿಗೆ ಲೋಕಸಭಾ ಟಿಕೆಟನ್ನು ನೀಡಲಾಗಿದೆ. ಗದಗ ಮತ್ತು ಹಾವೇರಿ ಎರಡೂ ಕಡೆ ಸಂಬಂಧ ಇರತಕ್ಕಂಥ ಒಬ್ಬ ನಾಯಕ. ಮತ್ತು ಪ್ರಮುಖವಾಗಿರ್ತಕ್ಕಂಥದ್ದು ಭಾವನ,
ಮುಸ್ಲಿಂ ಮತ್ತು ರೆಡ್ಡಿ ಸಮುದಾಯಗಳಿಗೆ ಟಿಕೆಟ್ ಕೊಟ್ಟ ನಂತರ ಮೊದಲ ಬಾರಿಗೆ ಆನಂದ್ ಗಡ್ಡದೇವರ ಮಠ್ ಅವರನ್ನು ಕಾಂಗ್ರೆಸ್ ಕಣಕ್ಕಿಳಿಸ್ತಾ ಇದೆ. ಎಸ್ ಪ್ರಶಾಂತ್ ಸ್ವತಃ ಆನಂದ್ ಸ್ವತಃ ಲೈವ್ ನಲ್ಲಿದ್ದಾರೆ. ಓವರ್ ಟು ಯು ಪ್ರಶಾಂತ್. ಅಭಿನಂದನೆಗಳು ಆನಂದ್. ವೆರಿ ಮಚ್ ಸರ್. ನಾನು ಪ್ರಶಾಂತ್ ನಾತು ಮಾತಾಡ್ತಾ ಇರೋದು. ನಮಸ್ಕಾರ ಪ್ರಶಾಂತ್ ಸರ್, ಥ್ಯಾಂಕ್ ಯು. ಏನು ಅನ್ನಿಸ್ತಾ ಇದೆ, ಅಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸ್ಪರ್ಧಿಸಬಹುದು ಅಥವಾ ಎರಡು ಮಾಜಿ ಮುಖ್ಯಮಂತ್ರಿಗಳ ನಡುವೆ ಪೈಪೋಟಿ ಇದೆ, ಅವರ ವಿರುದ್ಧ ನಿಮ್ಗೆ ಟಿಕೆಟ್ ನೀಡಲಾಗಿದೆ. ಹೌದು ಸರ್. ಅಲ್ಲ, ಈಗ ಅವ್ರು ಯಾರ್ದು ಕ್ಯಾಂಡಿಡೇಟ್ ಆಗ್ಯಾರ ಅವ್ರಿಂದ ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ ಸರ್. ಆದ್ರೆ ಯಾರೇ ಕ್ಯಾಂಡಿಡೇಟ್ ಆದ್ರೂ ಇಲ್ಲಿ ಎಲ್ಲಾ ರೀತಿಯಿಂದ ಕಾಂಗ್ರೆಸ್ ಸನ್ನದ್ಧವಾಗಿದೆ, ಪಕ್ಷದ ಕಾರ್ಯಕರ್ತರು ಸನ್ನದ್ಧವಾಗಿದ್ದಾರೆ. ನಾವೆಲ್ಲ ಮೊದಲಿಂದ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ 8 ಕ್ಷೇತ್ರದಲ್ಲಿ 7 ಶಾಸಕರಿದ್ದಾರೆ. ಹಲೋ, ಹಾ ಹೇಳಿ ಆನಂದ್ ಅವರು. ಅದಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಸನ್ನದ್ಧವಾಗಿದ್ದೀವಿ ಸರ್ ಎಲೆಕ್ಷನ್. ಏನು ವಿಷಯದ ಮೇಲೆ ಮತದಾರರ ಬಳಿ ಹೋಗ್ತೀರಿ ಆನಂದ್? ಯಾಕಂದರೆ ಮೋದಿ ಹಾವೇರಿ ನಾವು ನೋಡ್ತಾ ಇದ್ದೀವಿ, ಸತತವಾಗಿ ಶಿವಕುಮಾರ್ ಉದಾಸಿಯಲ್ಲಿ ಗೆಲ್ತಾ ಇದ್ರು. ಈ ಬಾರಿ ಅವರು ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಂಡ್ರು. ಕಾಂಗ್ರೆಸ್ ಅಲ್ಲಿ ಗೆಲ್ಲಿಕ್ಕೆ ಸಾಧ್ಯವಾಗಿಲ್ಲ. ಯಾವ ಪ್ಲಾಂಕ್ ಮೇಲೆ ಚುನಾವಣೆಗೆ ಹೋಗ್ತೀರಿ ಸರ್? ಇಲ್ಲಿ ಏನಾಗಿತ್ತು ಸರ್, ಬೇಸಿಕಲಿ ಮೊದ್ಲಿಂದ ಇಲೆಕ್ಷನ್ ತಾವು ಹೇಳ್ದಂಗೆ ಸತತ 5 ಬಾರಿ ನಾವು ಸೋಲ್ತಾ ಬಂದಿದ್ದೀವಿ ಸರ್. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಹಲೋ, ಈ ಸಾರಿ ವಾತಾವರಣ ನಾವು ಈ ಸರಿ ನಮ್ಮಲ್ಲಿ ನಮ್ದೇ ಆದ ಗ್ಯಾರಂಟಿಗಳಿವೆ. ಗ್ಯಾರಂಟಿಗಳು ನಾವು ಏನ್ ನುಡಿದಂತೆ ನಡೆದಿದ್ದೀವಿ ನಮ್ಮ ಸರ್ಕಾರ, ಅದು ಆಧಾರ ಮುಖ್ಯವಾಗುತ್ತೆ. ಅದ್ರ ಜೊತೆ ಎಲ್ಲಾ ಶಾಸಕರು ಜನರ ಜೋಡಿ ಅದೇ ಸ್ಪಂದನೆಯಲ್ಲಿದ್ದಾರೆ. ಮೊದಲು ಏನು ತಾವು ಶಾಸಕರಾಗುವಾಗ ಯಾವ ರೀತಿ ಕೆಲಸ ಮಾಡಿದ್ರಲ್ಲ, ಅದೇ ರೀತಿ ಜನರ ಜೋಡಿ ಸಂಪರ್ಕದಲ್ಲಿ ಇರೋದ್ರಿಂದ ಆಲ್ರೆಡಿ ಅವರೆಲ್ಲ ಇದ್ದಿದ್ದಂತಹ ಎಲ್ಲಾ ಸಮಸ್ಯೆಗಳನ್ನು ಆಲ್ಮೋಸ್ಟ್ ಆಲ್ 90% ಅವರು ಜನರ ಸ್ಪಂದನೆಗೆ ಆಗಿರೋದ್ರಿಂದ ಗೆಲ್ಲುವ ಎಲ್ಲಾ ರೀತಿ ಅವಕಾಶಗಳಿವೆ ಸರ್. ಆನಂದ್ ಅವರು, ಅತ್ಯಂತ ದೊಡ್ಡ ಕ್ಷೇತ್ರ, ರೋಣ, ಗದಗ, ಶಿರಹಟ್ಟಿಯಿಂದ ಹಿಡಿದು ಹಿರೇಕೆರೂರು, ಇನ್ನೊಂದು ಕಡೆ ಹಾನಗಲ್ವರೆಗೆ ಮತ್ತು ರಾಣೆಬೆನ್ನೂರುವರೆಗೆ ಇರ್ತಕ್ಕಂಥ ಒಂದು ದೊಡ್ಡ ಕ್ಷೇತ್ರ ಇದು. ನನಗನ್ಸುತ್ತೆ ಕರ್ನಾಟಕದಲ್ಲಿ 2 ಜಿಲ್ಲೆಗಳನ್ನು, ಮೈಸೂರು ಕೊಡಗು ಇದೆ, ಆದರೆ ಇಷ್ಟೊಂದು ಪೊಲಿಟಿಕಲಿ ಬೇರೆ ಬೇರೆ ಕಲ್ಚರ್ ಹೊಂದಿರತಕ್ಕಂಥ 2 ಜಿಲ್ಲೆಗಳನ್ನು ಒಂದು ಮಾಡಿ ಒಂದು ಕ್ಷೇತ್ರ ಮಾಡಲಾಗಿದೆ. ಮಾಜಿ ಮುಖ್ಯಮಂತ್ರಿಗಳು ಇಬ್ಬರಲ್ಲಿ ಒಬ್ಬರು ಸ್ಪರ್ಧಿಸಿದ್ರು ಕೂಡ ಅವರ ಮುಖ ಹಳ್ಳಿಗೆ ಚಿರಪರಿಚಿತ ಇದೆ. ಟಿವಿಯಲ್ಲಿ ನೋಡಿಯೋ ಪತ್ರಿಕೆಗಳಲ್ಲಿ ನೋಡಿಯೋ ಅವರ ಹೆಸರು ಕೇಳಿಯೋ. ಯು ಆರ್ ರಿಲೇಟಿವ್ಲಿ ನ್ಯೂ. ನನ್ಗೆ ಗೊತ್ತಿದೆ, ನಿಮ್ಮ ತಂದೆ ಶಿರಹಟ್ಟಿಯ ಶಾಸಕರಾಗಿದ್ದರು, ತುಂಬ ಜನಪ್ರಿಯ ಶಾಸಕರು ಕೂಡ ಆಗಿದ್ದರು. ಬಟ್ ಯು ಆರ್ ರಿಲೇಟಿವ್ಲಿ ನ್ಯೂ. ಹೇಗೆ ಜನರನ್ನು ತಲುಪ್ತೀರಿ ಅಂತಕ್ಕಂಥದ್ದು? ಕಡಿಮೆ ಸಮಯ ಇದೆ, 1 ತಿಂಗಳ ಸಮಯ ಇರ್ಬೋದು ಸರ್. ನಾವು ನ್ಯೂ ಅನ್ನೋ ವರ್ಡಿಗೆ ಬಹಳ ನಾನು ಹೇಳ್ಬೇಕಾಗುತ್ತೆ ಸರ್. ನಾನು ಇದು ಮೊದಲು 2011ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸದಾನಂದ ಗೌಡ್ರು ಅಂದ್ರೆ ಸಿಎಂ ವಿರುದ್ಧ ಕಾಂಟೆಸ್ಟ್ ಮಾಡಿದ್ದೆ. ನಮಗ್ ನೆನಪಿದೆ. ಹಾ ಸರ್. ಆದ್ರಿಂದ ಆಮೇಲೆ ಇದೆ ಆ ರೀತಿ. ಆಮೇಲೆ ಸುಮಾರು ಈಗ 1.5-2 ವರ್ಷದಿಂದ ಎಲ್ಲಾ ಕ್ಷೇತ್ರದಲ್ಲಿ ನಾ ಕೆಲಸ ಮಾಡ್ತಾ ಬಂದಿದ್ದೀನಿ ಸರ್. ನನ್ ಜೊತೆ ಪ್ರಕಾಶ್ ಅಣ್ಣ ಕೋಳ್ವಾಡ್ ಸಾಹೇಬ್ರು ಇದ್ದಾರೆ, ಅವರು ಜಾಯಿನ್ ಆಗ್ತಾರೆ ಸರ್. ನಮ್ಗೆ ಕೊಡ್ಲಾ? ಬೇಡ. ಅಲ್ಲ, ಆನಂದ್ ಗಡ್ದೇವ್ರ ಮಠವ್ರೆ ಸರ್. ಆನಂದ್ ಗಡ್ದೇವ್ರು, ಒಂದು ಕಡೆ ಮೋದಿ ಅಲೆ ಇದೆ, ಸುನಾಮಿ ಇದೆ ಅಂತೆಲ್ಲ ಚರ್ಚೆಗಳನ್ನು ನಾವು ಕೇಳ್ತಾ ಇರ್ತೀವಿ. ಅದರ ಮಧ್ಯೆ ಕಾಂಗ್ರೆಸ್ನ ಯುವ ನಾಯಕರಾಗಿ ನೀವು ಚುನಾವಣಾ ಕಣಕ್ಕೆ ಇಳಿತಾ ಇದ್ದೀರಿ. ಹೌದು ಸರ್, ಹೌದು. ಮೋದಿ ಪ್ರಭಾವವನ್ನ ಹೇಗೆ ಎದುರಿಸ್ತೀರಿ ಅಂತಕ್ಕಂಥದ್ದು? ಸರ್, ಅಲೆ ಅನ್ನೋದು ಮೇಲೆ ಇದೆ ಸರ್. ಮೇಲೆ ಅದು ಏನು ತಳಮಟ್ಟಕ್ಕೆ ಅಲೆ ಇದೆ ಅನ್ನೋದು ಸುಳ್ಳು ಸರ್. ಯಾಕಂದ್ರೆ ನಾನು ಜನರ ಜೋಡಿ ಸಂಪರ್ಕದಲ್ಲಿ ಇದ್ದೀನಲ್ಲ, ನನಗ್ ಗೊತ್ತಾಗುತ್ತೆ ಸರ್ ಜನರದ್ದು ನಾಟಿಕ ಏನಿದೆ ಏನಿಲ್ಲ ಅಂತ. ಅಲೆ ನನಗನ್ಸಿದ ಮಟ್ಟಿಗೆ ಅದು ಅಲೆ ಆಗೇ ಅದು ಜನರಿಗೆ ಮುಟ್ಟಿಲ್ಲ. ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.